ಬ್ಯೂಟಿ ಸೀಕ್ರೆಟ್ ಹೇಳಬೇಕಂದ್ರೆ ಗಾಡ್ಸ್ ಗಿಫ್ಟು, ನಮ್ಮ ಅಪ್ಪ ಅಮ್ಮನ ಗಿಫ್ಟು. ಸೊ ಫಿಟ್ನೆಸ್ ಸೀಕ್ರೆಟ್ ಏನಿಲ್ಲ, ನನ್ನ ದೇಹದ ಪ್ರಕೃತಿನೇ ಹೀಗೆ, ಮುಂಚಿಂದನೂ ತುಂಬ ಸಣ್ಣ. ಸೊ ಏನು ತಿಂದರೂ ಎಷ್ಟು ತಿಂದರೂ ದಪ್ಪ ಆಗಲ್ಲ. ಬಟ್ ಆಲ್ಸೋ ತುಂಬ ಅನ್ಹೆಲ್ದಿನೂ ತಿನ್ನೋಕ್ಕಾಗಲ್ಲ ಹಾಗಂತ. ಬಟ್ ತುಂಬ ದಪ್ಪ ಇದ್ದರೆ ಹೆಲ್ದಿ ಅಥವಾ ಸಣ್ಣ ಇದ್ದರೆ ಅನ್ಹೆಲ್ದಿ ಅಂತ ಅಂದ್ಕೊಳ್ಳೋದಕ್ಕಾಗಲ್ಲ. ಇಫ್ ಯು ಆರ್ ಹ್ಯಾಪಿ ಆ್ಯಂಡ್ ಎನರ್ಜೆಟಿಕ್, ಹೆಲ್ದಿ ಅಂತ ಅಷ್ಟೇ. ದ್ಯಾಟ್ಸ್ ಇಟ್. ಇಲ್ಲ, ಡಯಟ್ ಅಂತ ಏನು ಫಾಲೋ ಮಾಡಲ್ಲ. ಅನ್ನ ತಿಂತೀನಿ ಚೆನ್ನಾಗಿ, ಅನ್ನ, ಮೊಸರು, ತುಪ್ಪ, ಹುಳಿ ಸಾರು, ಪಲ್ಯ ಎಲ್ಲ ತಿಂತೀನಿ. ಸೊ ರೆಸ್ಟ್ರಿಕ್ಷನ್ಸ್ ಏನಿಲ್ಲ, ಎಲ್ಲ ತಿಂತೀನಿ. ಹಾಂ. ನಿಮ್ಮ ಸ್ಟೈಲಿಶ್ ಯಾರು ಇದರಲ್ಲಿ, ಸೀರಿಯಲ್ ವಿಚಾರದಲ್ಲಿ, ಡ್ರೆಸ್ಸಿಂಗ್? ಈಗ ಆ್ಯಕ್ಚುಲಿ ಇನಿಷಿಯಲಿ ನನಗೆ ನಮ್ಮ ಅನುಷಾ ಮೇಡಮ್ ಸ್ವಲ್ಪ ಒಂದಷ್ಟು ರೆಫರೆನ್ಸಸ್ ಕೊಟ್ಟಿದ್ದರು. ಈ ಥರ ಇರಬೇಕು ಅಂದರೆ ಶರಾವತಿ ಲುಕ್ ಈ ಥರ ಅಂತ ಒಂದು ಫಿಕ್ಸ್ ಮಾಡ್ಕೊಂಡಿದ್ವಿ. ಅದು ಒಂದು ಸ್ವಲ್ಪ ಜನರಿಗೆ ರಿಜಿಸ್ಟರ್ ಆಗಲಿ, ಅದಾದಮೇಲೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ಸ್ ಮಾಡೋಣ ಅಂತ ಹೇಳಿ. ಸೊ ಬೇಸಿಕಲಿ ಬೇರೆ ಎಲ್ಲ ಫಿಮೇಲ್ ಕ್ಯಾರೆಕ್ಟರ್ಸ್ಗಿಂತ ತುಂಬ ವಿಭಿನ್ನವಾಗಿರಬೇಕು ಅನ್ನೋದು ನಮ್ಮ ಗೋಲ್ ಆಗಿತ್ತು. ಸೊ ಮೊದಲಿಂದನೂ ಟಿಶ್ಯೂಸ್ ಸ್ಯಾರೀಸ್ ಇರ್ಬೋದು, ನೆಟ್ಟೆಡ್ ಸ್ಯಾರೀಸ್ ಇರ್ಬೋದು, ಅಂದರೆ ನಾರ್ಮಲ್ಗಿಂತ ಬೇರೆ. ಈಗ ಶಿಫಾನ್, ಜಾರ್ಜೆಟ್ ಅಥವಾ ರೇಷ್ಮೆ ಸೀರೆ ಏನು ಉಡ್ತಾರೆ ಅದು ರೆಗ್ಯುಲರಾಗಿ ಉಡೋಂಥದ್ದು ಪ್ಯಾಟರ್ನು ಫೀಮೇಲ್ಸ್ಗೆ. ಬಟ್ ಈ ಥರ ಟಿಶ್ಯೂಸು ಮತ್ತು ಸಾಫ್ಟ್ ಸಿಲ್ಕು ಮತ್ತು ನೆಟ್ಟೆಡ್ ಸ್ಯಾರೀಸು ರೆಗ್ಯುಲರಾಗಿ ನೋಡಿಲ್ಲ ನಾವು ಸ್ಕ್ರೀನ್ ಮೇಲೆ. ಸೊ ಆ ಥರದ್ದೊಂದು ಫಿಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆಮೇಲಿಂದ ಈಗ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾರ್ಮಲ್ ಸೀರೆ ಉಡೋದಕ್ಕಿಂತ ಬೇರೆ ಥರ ಡ್ರೇಪಿಂಗ್ ಸ್ಟೈಲ್ಸ್ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಅಂದರೆ ಪರ್ಟಿಕ್ಯುಲರ್ ಇಂಥವ್ರೆ ಅಂತ ಏನು ಐಕಾನ್ ಇಲ್ಲ. ಥ್ಯಾಂಕ್ಸ್ ಟು ಇಂಟರ್ನೆಟ್, ಪಿಂಟ್ರೆಸ್ಟ್, ಗೂಗಲ್, ಅದರಲ್ಲಿ ತುಂಬ ಬೇರೆ ಬೇರೆ ಥರ ಈಗ ತುಂಬ ಜನರು ಕ್ರಿಯೇಟಿವ್ ಆಗಿಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಸ್ಟೈಲ್ಸು ಹಾಕಿ ತೋರಿಸ್ತಾ ಇರ್ತಾರೆ. ಸೊ ನಾವು ಯಾವ ಸೀರೆಗೆ ಯಾವ ಸ್ಟೈಲ್ ಸೂಟ್ ಆಗ್ಬೋದು ಅಂತ ನೋಡಿಕೊಂಡು ಅದನ್ನು ಟ್ರೈ ಮಾಡ್ತಾ ಇರ್ತೀವಿ. ಶರಾವತಿಗಾದಂಗೆ ಅಂದರೆ ಈಗ ಅವ್ರದ್ದು ತಪ್ಪು, ಅವ್ರ ಡಿಸಿಷನ್ನಿಂದ ಅವ್ರಿಗೆ ರಾಂಗ್ ಆದಂಗೆ ತನ್ಮಯ ಅವ್ರಿಗೆ ರಿಯಲ್ ಲೈಫಲ್ಲಿ ಯಾವತ್ತರೂ ಆಗಿದೆಯಾ? ಅವ್ರ ಡಿಸಿಷನ್ ಅವ್ರಿಗೆ ಹೊಡೆದಿರೋ ಅಂಥದ್ದು? ಆ್ಯಕ್ಚುಲಿ ನನ್ನ ಎಜುಕೇಷನ್ ವಿಷಯದಲ್ಲಿ ತುಂಬ ಇಷ್ಟಪಟ್ಟೆ ಮಾಡಿದ್ದದು. ಆರ್ಕಿಟೆಕ್ಚರ್ ತೊಗೊಂಡಿದ್ದೆ ನಾನು PU ಆದಮೇಲೆ. ಎಂಟ್ರೆನ್ಸ್ ಟೆಸ್ಟಲ್ಲಿ ಕೂಡ ಹೈ ಮಾರ್ಕ್ಸಿಂದ ಪಾಸ್ ಆದೆ. ಸೊ ನಾನು ಅದಕ್ಕೋಸ್ಕರ ಇಂಜಿನಿಯರಿಂಗ್ ಮಾಡೋದು ಬೇಡ ಅಂತ CET ಕೂಡ ತೊಗೊಂಡಿರಲಿಲ್ಲ. ಐ ವಾಸ್ ಸೋ ಕಾನ್ಫಿಡೆಂಟ್ ನಾನು ಆರ್ಕಿಟೆಕ್ಚರೇ ಹೋಗಬೇಕಂತ. ಇಷ್ಟಪಟ್ಟೆ ಮಾಡಿದೆ ಅದನ್ನ. ಈ PU ಮುಗಿದು ಆರ್ಕಿಟೆಕ್ಚರ್ ಕೋರ್ಸು ಸ್ಟಾರ್ಟ್ ಆಗೋ ಮಧ್ಯದಲ್ಲಿ ರಂಗಭೂಮಿ ನನ್ನ ಹಿಡ್ಕೊಂಡ್ಬಿಡ್ತು. ಒಂಥರ ಪ್ಯಾಷನ್ ಆಗೋಯ್ತು, ಒಬ್ಸೆಷನ್ ಆಗೋಯ್ತು ನನಗೆ. ನಾಟಕ, ಸಂಗೀತ, ನಟನೆ. ನಾನು ಅಲ್ಲಿವರೆಗೂ ಬೇಸಿಕ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇತ್ತು. ಭರತನಾಟ್ಯಂ ಕಲ್ತಿದ್ದೀನಿ, ಶಾಸ್ತ್ರೀಯ ಸಂಗೀತ, ಅದೆಲ್ಲ ಕರಿಕ್ಯುಲಮ್ ಇಟ್ಕೊಂಡೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಮಾಡಿದ್ದು. ಬಟ್ ಇದು ತುಂಬ ಸ್ಟ್ರಾಂಗಾಗಿ ನನಗೆ ಅನ್ನಿಸ್ತು ಇದನ್ನೇ ಮಾಡಬೇಕು ಅಂತ. ಸೊ 1 ವರ್ಷ ಹಾಗೂ ಹಿಂಗೂ ನಾಟಕ, ಆರ್ಕಿಟೆಕ್ಚರ್ ಎರಡೂ ಮೇಂಟೈನ್ ಮಾಡ್ಕೊಂಡು ಹೋದೆ. ಡೆಲ್ಲಿನಲ್ಲಿ ಇದು ಜಶ್ನೆ ಬಚ್ಪನ್ ಅಂದ್ಬಿಟ್ಟು ಪ್ರತಿ ವರ್ಷ ನಾಟಕೋತ್ಸವ ನಡೆಯುತ್ತೆ ನ್ಯಾಷನಲ್ ಲೆವೆಲಲ್ಲಿ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ಒಂದು 10 ದಿನ 12 ದಿನ ರಜಾ ಹಾಕಿ ಕಾಲೇಜಿಗೆ ಹೋಗಿದ್ವಿ. ಅಲ್ಲಿಂದ ಸರ್ಟಿಫಿಕೇಟು ಎಲ್ಲ ಸಿಕ್ತು. ಆ್ಯಂಡ್ ಪ್ರಿನ್ಸಿಪಲ್ ಕರೆದ್ರು ನನ್ನ, ಬನ್ನಿ ಅಂತ. ನೋಡಿ, ನಾಟಕ ಮಾಡಿ ಇಲ್ಲ ಆರ್ಕಿಟೆಕ್ಚರ್ ಮಾಡಿ, ಎರಡರಲ್ಲಿ ಒಂದು ಮಾಡಬೇಕು, ಎರಡೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತಂದರು. ಸೊ ಐ ಚೋಸ್ ಆಬ್ವಿಯಸ್ಲಿ ಆ್ಯಕ್ಟಿಂಗ್. ಆ್ಯಂಡ್ ಅದೊಂದು ನನಗೆ ಮಿಸ್ ಆಯಿತು, ಆ ಒಂದು ಡಿಸಿಷನ್ನು. ಅಪಾರ್ಟ್ ಫ್ರಮ್ ದ್ಯಾಟ್ ಆರ್ಕಿಟೆಕ್ಚರಲ್ಲೂ ತುಂಬ ಐ ವಾಸ್ ವೆರಿ ಇನ್ ಟು ದ ಕೋರ್ಸ್ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಿದ್ದೆ. ಬಟ್ ನನಗೆ
ಆ್ಯಕ್ಟಿಂಗ್ ಮಾಡಿಕೊಂಡು ಕೋರ್ಸ್ ಮಾಡೋಕ್ಕಾಗಲ್ಲ ಅನ್ನೋ ವಿಷಯ ಬಂದಾಗ ಇದೇ ನನಗೆ ಮುಖ್ಯ ಆಯಿತು. ಸೊ ಆಫ್ಟರ್ ದ್ಯಾಟ್ ನಾನು ಮತ್ತೆ ಐ ಸ್ಟಾರ್ಟೆಡ್ ಆಫ್ ವಿತ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸು. ಸೊ 1 ವರ್ಷ ಆರ್ಕಿಟೆಕ್ಚರ್ ಮಾಡಿ ಮತ್ತೆ ಇಂಜಿನಿಯರಿಂಗ್ ಮಾಡಿಕೊಂಡೇ ನಾಟಕಗಳು, ಸೀರಿಯಲ್ಗಳು, ಸಣ್ಣ ರೋಲು, ಮತ್ತು 2 ಸಿನಿಮಾ ಕೂಡ ಮಾಡಿದೆ, ಸೆಮಿಸ್ಟರ್ ಗ್ಯಾಪಲ್ಲಿ ಮಾಡಿದೆ. ಸೊ ಇಂಜಿನಿಯರಿಂಗ್ ವಾಸ್ ಸಪೋರ್ಟಿವ್ ಫಾರ್ ಮೀ ಆ್ಯಂಡ್ ಅದನ್ನು ಮಾಡ್ತಿರಲಿಲ್ಲ ನಾನು. ಬಟ್ ಪೇರೆಂಟ್ಸ್ ದೇ ವರ್ ವೆರಿ ಪರ್ಟಿಕ್ಯುಲರ್, ಒಂದು ಡಿಗ್ರಿ ಅಂತ ಇರಬೇಕು, ಇನ್ ಕೇಸ್ ಈ ಫೀಲ್ಡಲ್ಲಿ ವರ್ಕೌಟ್ ಆಗಿಲ್ಲ ಅಂದರೆ ಯು ಶುಡ್ ಹ್ಯಾವ್ ಸಮಥಿಂಗ್ ಟು ಫಾಲ್ ಬ್ಯಾಕ್ ಅಂತ. ಸೊ ಎವ್ರಿ ಮಿಡಲ್ ಕ್ಲಾಸ್ ಪೇರೆಂಟ್ದು ಅದೇ ಮೈಂಡ್ಸೆಟ್ ಇರುತ್ತೆ. ಸೊ ಆ್ಯಂಡ್ ನಮ್ಮ ಫ್ಯಾಮಿಲಿನಲ್ಲಿ ನಾನು ನನ್ನ ತಂಗಿ ಬಿಟ್ಟರೆ ಬೇರೆ ಯಾರೂ ಈ ಫೀಲ್ಡಲ್ಲಿಲ್ಲ. ಸೊ ದೇ ವರ್ ನಾಟ್ ಶ್ಯೂರ್ ಹೌ ಇಟ್ ವಿಲ್ ಗೋ. ಎಲ್ಲ ಬಿಟ್ಬಿಟ್ಟು ಇದನ್ನೇ ಮಾಡ್ಕೊಂಡು ಹೋದರೆ ತುಂಬ ಅನ್ಸರ್ಟನ್ನು ಈ ಇಂಡಸ್ಟ್ರಿ. ಸೊ ಹಾಗಾಗಿ ಆ ಥರ ಅವರು ಡಿಸೈಡ್ ಮಾಡಿದ್ರಿಂದ ನಾನು ಇಂಜಿನಿಯರಿಂಗ್ ಮಾಡ್ಕೊಂಡೇ ಈ ಫೀಲ್ಡಲ್ಲೂ ವರ್ಕ್ ಮಾಡ್ತಿದ್ದೆ. ಮಾಡ್ಕೊಂಡಿದ್ದೀನಿ. ಹೌದು. ತಂಗಿ ಅನನ್ಯ ಕಶ್ಯಪ್ ಅಂತ, ಅವಳು ಝೀಯಲ್ಲಿ ಮುದ್ದುಗುಮ್ಮಾಂಜಲಿ ಅಂತ ಬರ್ತಿತ್ತು, ಅದರಲ್ಲಿ ಮಾಡಿದ್ಲು. ಅದಾದಮೇಲೆ ಈಗ ಮುಂದಿನ ನಿಲ್ದಾಣದಲ್ಲಿ ಮಾಡಿದ್ಲು. ಮತ್ತು ಬಸ್ರಿಕಟ್ಟೆ ಅಂತ ಒಂದು ಸಿನಿಮಾ ಬಂದಿತ್ತು, ಐ ಥಿಂಕ್ ಬಿಫೋರ್ ಲಾಸ್ಟ್ ಇಯರ್, ಅದರಲ್ಲಿ ಕೂಡ ಲೀಡ್ ರೋಲ್ ಮಾಡಿದ್ಲು. ಸದ್ಯಕ್ಕೆ ಶಿ ಇಸ್ ನಾಟ್ ಡೂಯಿಂಗ್ ಎನಿ ಪ್ರಾಜೆಕ್ಟ್.